ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬ್ಲೌಸ್ ಕಟ್ಟಿಂಗ್ಸು ಅದು ವಿಡಿಯೋ ಮಾಡಿದ್ದೀನಿ, ಇನ್ನೂ ಹಾಕಿಲ್ಲ. ಆದರೆ ನಾನು ಒಬ್ಬರದೇ ಒಂದು 4-5 ಬ್ಲೌಸ್ ಇದ್ದರೆ ಒಟ್ಟಿಗೆ ನಾನು ಕಟ್ಟಿಂಗ್ ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ನಾನು ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಯಾಕೆ ಮಾಡಿದೆ ಅಂತಂದರೆ ಈ ರೀತಿ ಯಾರಿಗಾದರೂ ಯೂಸ್ ಆಗುತ್ತೆ ಅಂದ್ಕೊಂಡು ನಾನು ಮಾಡಿದ್ದೀನಿ. ಏಕೆಂದರೆ ತುಂಬ ಬ್ಲೌಸ್ ಇರಬೇಕಾದ್ರೆ ನಾವು ಒಂದೊಂದು ಮೇನ್ ಬಟ್ಟೆಗೆ ಒಂದೊಂದು ಬ್ಲೌಸನ್ನು ಕಟ್ ಮಾಡ್ಕೊಂಡು ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಒಬ್ಬರದೇ 4-5 ಬ್ಲೌಸ್ ಇದ್ದರೆ ನಾವು ಲೈನಿಂಗ್ ಪೀಸನ್ನು ಒಳ್ಳೆ ಮೆಜರ್ಮೆಂಟ್ ತೊಗೊಂಡು ನಾವು ಬ್ಲೌಸ್ ಕಟ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡಬೇಕಾದ್ರೆ ನಾವು ಈ ರೀತಿ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೊಂಡೋದ್ರೆ ಟೈಮ್ ಅಲ್ಲಿಗೆ ಸೇವ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇದೊಂದು ಟಿಪ್ಸನ್ನು ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನನಗಿದು ಈಸಿ ಅಂತ ಅನಿಸುತ್ತೆ, ಹಂಗಾಗಿ ನಾನು ಈ ರೀತಿ ನಾನು ಕಟ್ಟಿಂಗ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ಈಗ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಕಟ್ಟಿಂಗ್ಸ್ ಆಯಿತು. ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ನಾನು ಲೈನಿಂಗ್ ಪೀಸ್ದು ಕಟ್ ಮಾಡಿದ್ದೀನಿ, ಅದು ಇನ್ನೊಂದು ವಿಡಿಯೋ ಹಾಕ್ತೀನಿ. ಈಗ ಫ್ರಂಟ್ ಕಡೆದು ಕಟ್ ಮಾಡ್ಕೊಳ್ಬೇಕು. ಮಳೆ ಸೌಂಡ್ ಕೇಳಿಸಿದೆ ಅಂದ್ಕೊಳ್ತೀನಿ. ನಮ್ಮ ಕಡೆ ತುಂಬ ಮಳೆ ಬರ್ತಾ ಇದೆ. ವಾಯ್ಸ್ ಯಾವ ರೀತಿ ಬರುತ್ತೋ ಅನ್ನೋದು ಗೊತ್ತಿಲ್ಲ, ಯಾಕಂದರೆ ಸೌಂಡಿಗೆ ಡಿಸ್ಟರ್ಬೆನ್ಸ್ ಥರ ಇದೆ. ಈಗ ಫ್ರಂಟ್ ಕಡೆದು ಸಹ ನಾನು ಅದೇ ರೀತಿ ಬಟ್ಟೆ ಈ ರೀತಿ ಮಡಚ್ಕೊಂಡು ಇಟ್ಕೊಂಡು ಫ್ರಂಟ್ ಕಡೆ ಕಟ್ಟಿಂಗ್ಸು ಸಹ ಆಯಿತು. ನಾನು ಮೊದಲೇ ಈ ರೀತಿ ನೋಡಿ ಮೆಜರ್ಮೆಂಟ್ ಎಲ್ಲ ತಗೊಂಡಿದ್ದೀನಿ. ನಾನು ಸ್ಟಿಚ್ ಮಾಡಬೇಕಾದ್ರೆ ಈಗ ಇಟ್ಕೊಂಡು ಕಟ್ ಮಾಡಿ ಬ್ಯಾಕು ಫ್ರಂಟು ಆಯಿತು. ನೆಕ್ಸ್ಟ್ ಬಂದು ಸ್ಲೀವ್ಗೂ ಅಷ್ಟೇ ಅದೇ ರೀತಿ ನಾವು ಈ ರೀತಿ ಮಡಚಿ ಅದ್ರ ಮೇಲೆ ನಾವು ಲೈನಿಂಗ್ ಪೀಸನ್ನು ಕಟ್ ಮಾಡಿದ್ವಲ್ಲ ಮೆಜರ್ಮೆಂಟ್ ತೊಗೊಂಡು ಇಟ್ಟು, ಆದ್ರೂ ಇದಕ್ಕೆ ನಾವು ಪೀಸ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಕಡಿಮೆ ಇದೆ ಸ್ಲೀವ್ ಪೀಸು, ಸ್ವಲ್ಪ ಬಟ್ಟೆ ಕೊಡಬೇಕಾಗುತ್ತೆ ಸೈಡಿಗೆ. ಸ್ಲೀವ್ಗೆ ಬಟ್ಟೆ ಕೊಡಬೇಕಾಗುತ್ತೆ. ನಾನು ಅದು ಸಹ ನೀಟಾಗಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಬ್ಯಾಕು ಫ್ರಂಟು ಸ್ಲೀವ್ ಎಲ್ಲನೂ ಒಂದೊಂದು ಅರ್ಧ ಇಂಚು ಬಟ್ಟೆ, ಸ್ವಲ್ಪನೇ ಮೇನ್ ಬಟ್ಟೆ ಲೈನಿಂಗ್ ಬಟ್ಟೆಗಿಂತ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಸ್ವಲ್ಪ ಆ ಕಡೆ ಈ ಕಡೆ ಬಟ್ಟೆ ಜಾರಿದ್ರೂ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಇದು ಮಿಕ್ಕಿರೋ ಬಟ್ಟೆನ ಬೆಲ್ಟ್ ಪಟ್ಟಿ ಮತ್ತು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗೆ ಇಟ್ಕೊಳ್ತೀನಿ. ಇದು ನನಗೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇದಕ್ಕೆ ತೋರಿಸಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.